ಸ್ನೇಹಿತರೆ, ನನ್ನ ಜೊತೆಗೆ ಚನ್ನಪಟ್ಟಣದ ಕುಮಾರ್ ಅವರಿದ್ದಾರೆ. ಇವರು ಕೂಡ ಕೃಷಿಕರು. ಸೊ ಇವತ್ತು ಲಾಲ್ಬಾಗ್ ಶೋ ನೋಡೋದಕ್ಕೆ ಬಂದಿದ್ದಾರೆ. ಜೊತೆಗೆ ಇವ್ರದ್ದು ಸ್ಟಾಲ್ ಕೂಡ ಇದೆ. ಸೊ ತಾತ, ಈಗ ಕೃಷಿಕರು ಅಂತ ಬಂದಾಗ ಸೊ ಲಾಲ್ಬಾಗ್ ಅನ್ನೋದು ಈ ಫ್ಲವರ್ ಶೋ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಹೆಮ್ಮೆ. ಸೊ ರೈತರಿಲ್ಲದೆ ಈ ಫ್ಲವರ್ ಶೋ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹೂಗಳಿಲ್ಲ ಅಂದ್ರೆ ಈ ಲಾಲ್ಬಾಗ್ ಶೋನೇ ನಡೆಯಲ್ಲ. ಸೊ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಈಗಿನ ವಾಸ್ತವಾಂಶದಲ್ಲಿ ಏನಪ್ಪಾ ಅಂದ್ರೆ ರೈತರು ಆರ್ಥಿಕ ಬೆಳೆಗಳಂತ ಹೂ ಎಲ್ಲ ಬೆಳಿತಾರೆ. ಈ ಫ್ಲವರ್ ಶೋ ಆಗೋದ್ರಿಂದ ತುಂಬಾ ಅದ್ಭುತವಾಗಿ ನಮಗೆ ಸ್ವಲ್ಪ ಹೂ ಬೆಳೆಗೆ ಹೆಚ್ಚಿನ ಬೆಲೆ ಆದ್ಯತೆ ಸಿಕ್ಕಿದೆ, ಬೆಲೆ ಸಿಕ್ಕಿದೆ. ಮತ್ತೆ ಅದೇ ರೀತಿ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಿಂದ ಸರ್ಕಾರಗಳೇ FPO ಅಂತ ಮಾಡಿದ್ದಾರೆ. ಏನು FPOದಲ್ಲಿ ಏನು ನಾವು ರೈತರು ಉತ್ಪನ್ನಗಳನ್ನ ತಯಾರು ಮಾಡ್ತಾರೋ ಅದನ್ನ ನೇರವಾಗಿ ಮಾರಾಟ ಮಾಡುವಂತ ವ್ಯವಸ್ಥೆನೂ ಕೂಡ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಸರ್ಕಾರದಿಂದ ತೋಟಗಾರಿಕೆ ಇಲಾಖೆಯಿಂದ ಪಾಲಿ ಹೌಸ್ ನಿರ್ಮಾಣ ಮಾಡಿದೀವಿ. ಹೂವು ಬೆಳೀತಾ ಇದೀವಿ ಅಲ್ಲಿ. ನಮ್ದು 20 ಗುಂಟೆಲಿದೆ. ಎಷ್ಟು ಖರ್ಚಾಯ್ತು? ನಮಗೆ 13 ಲಕ್ಷ ಖರ್ಚಾಯ್ತು. 13 ಲಕ್ಷನೂ ಕೂಡ ಸಂಪೂರ್ಣವಾಗಿ ಸಬ್ಸಿಡಿ ಬಂತು. ಈಗಾಗಲೇ 4-5 ಸಾರಿ ಹೂವು ಬೆಳೆದು ಸ್ವಲ್ಪ ಲಾಭನೂ ಮಾಡಿದೀವಿ. ಥ್ಯಾಂಕ್ ಯು ಸರ್.